ಪಟಾಕ್ಷಿ ಆವಾಜ್ ಇರ್ಲಿಲ್ಲ ಅಪ್ಪ ಪಟಾಕ್ಷಿ ಆವಾಜ್ಲಿ ಬರಲ್ಲ. ಎಷ್ಟು ಚಂದ ಬಂದಿದ್ದಪ್ಪ ನಾವು ಮಾಡ್ತಿರ್ತಾರ ಎಲ್ಲಾ ರೀತಿನೂ ಪ್ರಯತ್ನ ಮಾಡ್ತಾರೆ. ಹಲೋ, ಹಾ ಟೂರಿಗೆ ಹೊಂಟಿರಿ? ಹೋಗ್ಬರವಾ, ಅದೃಷ್ಟ ಮಾಡಿರಿ. ಅದಕ್ಕೆ ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಟೂರು ಪಿಕ್ನಿಕ್ ಮಾಡ್ತಿ. ನಮ್ಗೆ ಹಣೆ ಬರ್ದಾಗ ಅವೆಲ್ಲ ಇಲ್ಪ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ನೀ ಪುಣ್ಯ ಮಾಡಿ ಬಂದಿದಿ, ಅದಕ್ಕೆ ಇಷ್ಟೆಲ್ಲ ಅನುಭವಿಸ್ತೀನಿ. ಹೋಗ್ಬಾ. ಈ ತರದ ಮಾತುಗಳನ್ನ ದಿನನಿತ್ಯ ಮಾತಾಡೋದು ಕೇಳಿರಲ್ರಿ ನೀವು? ಇವತ್ತಿನ ಟಾಪಿಕ್ನು ಅದೇ, ಅದೃಷ್ಟ, ಹಣೆ ಬರಹ, ಪುಣ್ಯ ಮಾಡಿರ್ಬೇಕು. ಈ ತರದ ಮಾತುಗಳನ್ನ ದಿನನಿತ್ಯ ಕೇಳ್ತಿರ್ತೀವಲ್ಲ, ಇವಾಗ ಅದ್ರ ಬಗ್ಗೆನೇ ಮಾತಾಡೋಣಂತ್ರಿ. ಅದು ನನಗೆ ಯಾಕೋ ಫುಲ್ ಕನ್ಫ್ಯೂಸ್ ಅದ ನೋಡ್ರಿ. ಅದೃಷ್ಟನ ನಂಬಬೇಕು ಬಿಡಬೇಕು ಅನ್ನೋದು. ನಿಮ್ಮ ಅಭಿಪ್ರಾಯ ಏನ್ರಿ ಇದ್ರ ಬಗ್ಗೆ? ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಕೆಲವೊಬ್ರು ಏನಂತಾರೆ, ಏನೇ ಆಗ್ಬೇಕಂದ್ರೂ ಅದೃಷ್ಟ ಇರಬೇಕು, ಹಣೆ ಬರ್ದಾಗ ಏನು ಬರ್ದಿರ್ತದೆ ಅದೇ ಆಗೋದು. ಒಂದು ಹುಲ್ಗಡ್ಡೆ ಅಲ್ಲಾಡ್ಬೇಕಂದ್ರೂ ದೇವರ ಆಶೀರ್ವಾದ ಇರಬೇಕು. ದೇವರ ಆಶೀರ್ವಾದ ಅಂತೂ ಇರಬೇಕು ಬಿಡ್ರಿ. ಅದ್ರ ಬಗ್ಗೆ ಹೇಳಾಗತ್ತಿಲ್ಲ. ಅಂದರೆ ಎಲ್ಲದಕ್ಕೂ ಹಣೆ ಬರನೇ ಮುಖ್ಯ ಅಂತ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಅದನ್ನ ನಂಬಬೇಕಲ್ಲ. ಹೌದು, ನಾವೇನು ಮಾಡಿದ್ರು ಎಲ್ಲ ಏನೂ ಇಲ್ಲ, ಎಲ್ಲ ದೇವ್ರ ಕೈಯಾಗದ ಅಂದ್ಕೊಂಡು ಅಷ್ಟಿಗೆ ಇನ್ನೊಬ್ರು ಏನಂತಾರಂದ್ರೆ, ಹಣೆ ಬರನೂ ಇಲ್ಲ, ಎಂಥದೂ ಇಲ್ಲ, ನಾವು ಕಷ್ಟಪಟ್ಟು ದುಡ್ದಾಗ ಮಾತ್ರ ಅದೃಷ್ಟ ಅನ್ನೋದು ಹುಡ್ಕೊಂಡು ಬರ್ತದ. ನಮ್ಮ ಹಣೆ ಬರನ ನಾವೇ ಬರ್ಕೋಬೇಕು. ಏನು ಹಣೆ ಬರ ನನ್ನ ಅದೃಷ್ಟ ಏನೂ ಇಲ್ಲ ಅಂತಿಕೊಂಡು ದುಡಿಲಾರ್ದ ಇದ್ರ ಅಥವಾ ಓದ್ಲಾರ್ದ ಇದ್ರ ಅದೃಷ್ಟ ಹೆಂಗೆ ಬರ್ತದ? ಹಣೆ ಬರ್ದಂಗೆ ಆಗಲಿ ಅಂತಿಕೊಂಡು ಮನ್ಯಾಗ ಕೂತ್ರ ಹಣೆ ಬರ ಏನು ಚಲೋ ಆಗ್ತದೇನ್ರಿ? ಇಲ್ಲಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು ಅಂದಾಗ ಮಾತ್ರ ನಮ್ಮ ಅದೃಷ್ಟ ಬರ್ತದ ಅಂತ ಕೆಲವೊಬ್ರು ಹೇಳ್ತಾರಲ್ರಿ. ಒಂದೊಂದ್ಸಲ ಅದು ಸತ್ಯ ಅನ್ನಿಸ್ತದ. ಹೌದಲ್ರಿ? ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ಯಾನ್ರಿ, ನೀನು ಕಷ್ಟಪಟ್ಟು ಪ್ರಯತ್ನಪಟ್ಟು ಕೆಲಸ ಮಾಡು ಅಂದ್ರೆ ಫಲನೂ ದೇವರಿಗೆ ಬಿಡು. ಆಮೇಲೆ ಹಣೆ ಬರ್ದಾಗನೇ ಹಿಂಗೆ ಬರ್ದಿತ್ತಂದ್ರೆ ನೀ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗ್ತದ ಅಂತೇಳಿ, ಹಣೆ ಬರ್ದಾಗ ಬರ್ದಿತ್ತಂದ್ರೆ ಏನು ಮಾಡ್ಲಿಕ್ಕಾಗ್ತದ ಅಂತೇಳಿ ಶ್ರೀಕೃಷ್ಣನೇ ಹೇಳ್ಯಾನ. ಹಂಗೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಬರ್ತದ ಅಂತ ಅನ್ನಿಸ್ತದ ನೋಡ್ರಿ. ನಾನು ಮೊದಲೆಲ್ಲ ಭಾಳ ನಂಬ್ತಿದ್ರಿ, ನನ್ನ ಅದೃಷ್ಟನೇ ಸರಿ ಇಲ್ಲ, ಹಣೆ ಬರ್ದಾಗ ಏನದ ಅದು ಆಗ್ತದ, ನಾ ಏನು ಮಾಡಿದ್ರೂ ಖಾಲಿ, ಎಲ್ಲ ದೇವ್ರ ಕೈ ಎಂದು, ನಾ ಏನೂ ಮಾಡಬಾರ್ದು ಅಂದ್ಕೊಂಡು ನೆಗೆಟಿವ್ ಥಿಂಕಿಂಗ್ ಅಂತಾರಲ್ಲ, ಅದು ಭಾಳ ನಂಬ್ತಿದ್ದೆ ರೀ ನಾನು ಹಣೆ ಬರೋದ ಬಗ್ಗೆ. ಇವಾಗ ಏನು ಅನ್ನಿಸ್ಲಿಕ್ಕತ್ತದಂದ್ರೆ, ಯಾರು ಕಷ್ಟಪಟ್ಟು ದುಡಿತಾರಲ್ರಿ ಅವರೇ ಅದೃಷ್ಟವಂತರು. ಏನೂ ಮಾಡಲಾರ್ದ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಬರೀ ಮಾತಾಡ್ಕೊಂಡು ಮನ್ಯಾಗ ಕೂತಿರ್ತಾರಲ್ಲ, ಅವರೇ ದುರಾದೃಷ್ಟವಂತರು. ಹಿಂಗದ ನೋಡ್ರಿ ಈಗಿನ ಕಾಲದಾಗ. ದುಡ್ದವ್ರ ಬಲ್ಲಿ ದುಡ್ಡು ಇದ್ದೇ ಇರ್ತದ್ರಿ, ದುಡ್ದವರೇ ಶ್ರೀಮಂತರ್ರಿ ಈಗ, ಹಂಗದ ರೀ. ಆದರೂ ಒಂದೊಂದು ಸಲ ಅದೃಷ್ಟ ಅನ್ನೋದನ್ನು ಇರ್ತದ ಅನ್ನಿಸ್ತದಲ್ರಿ? ಹೌದ್ರಿ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರಿ, ಈಗ ಶಾಣೆ ಇದ್ದ ಹುಡುಗ ಅಂದ್ರೆ 90% ಮೇಲೆ ಮಾಡುವಂಥ ಹುಡುಗ ಒಬ್ಬ ಇರ್ತಾನ. ಅಂದರೆ ದಡ್ಡ ಹುಡುಗ, ಅಂದರೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹುಡುಗರ ಜೊತೆ ತಿರುಗಾಡ್ಕೊಂಡು ಓದ್ಲಾರ್ದ ಇರೋಂಥ ಇನ್ನೊಂದು ಹುಡುಗ ಇರ್ತಾನಂತಿಕೋರಿ. ಸ್ಕೂಲಿಗೆ ಹೋಗುವಾಗ ಆ ಹುಡುಗ ಫುಲ್ ಮಜಾ ಮಾಡ್ತಿರ್ತಾನೆ ರೀ. ಓದೋದಿಲ್ಲ, ಏನೂ ಇಲ್ಲ, ಆರಾಮ್ ಫ್ರೆಂಡ್ಸ್ ಜೊತೆ ತಿರುಗಾಡೋದು, ಊಟ ಮಾಡೋದು, ಹರಟಿ ಹೊಡ್ಕೊಂಡು ಮನೆಯಾಗಿರೋದು, ಮೊಬೈಲ್ ನೋಡೋದು, TV ನೋಡೋದು, ಇಷ್ಟೇ. ಯಾವಾಗೋ ಒಂದು ಸಲ ಬುಕ್ ಹಿಡಿದು ಅಷ್ಟೇ. ಅಷ್ಟು ಮಾಡೋಂಥ ಹುಡುಗ ಒಬ್ಬ ಮಾತ್ರ. ಇನ್ನೊಂದು ಹುಡುಗ ಹೆಂಗಿರ್ತಾನಂದ್ರೆ ಸಂತೆನ ಓದಿದ್ರಿ, ಯಾವಾಗಲೂ ಓದ್ತಾನೆ ಇರ್ತಾನೆ. ಅಂದ್ರೆ ಓದೋದೇ ಅವನ ಗುರಿ ಅನ್ನೋ ಥರ ಅಷ್ಟು ಸ್ಟಡಿ ಮಾಡಿರ್ತಾನೆ. ಹಿಂಗೆ ಮಾಡಿ ಎಕ್ಸಾಮ್ ಬರ್ತಾವ, ಎಕ್ಸಾಮ್ಗೆ ಹೋಗ್ತಾರೆ. ಹೋದಾಗ ಎಕ್ಸಾಮ್ನ ಈ ಹುಡುಗ ಶಾಣೆ ಇದ್ದ ಹುಡುಗ ಅಂತೂ ಅಂದ್ರೆ ಶಾಣೆ ಇದ್ದ ಹುಡುಗನೇ ಒಂದು ಸ್ವಲ್ಪ ಅಂಜಿರ್ತಾನೆ ರೀ. ಹೆಂಗಂದ್ರೆ ನಾ ಓದಿದ್ದು ನೆನಪಿಗೆ ಬರ್ತದೋ ಇಲ್ಲೋ ಅಂತೇಳಿ. ಆದರೆ ದಡ್ಡ ಹುಡುಗ ಹಂಗಿಲ್ಲ ರೀ, ಕಾನ್ಫಿಡೆಂಟ್ ರೀ ಅವನಿಗೆ ಫುಲ್ಲೇ. ಬಂದ್ರೆ ಬಂದೆ, ಇಲ್ಲ ಅಂದ್ರೆ ಇಲ್ಲ, ಬರ್ದೆ ಬಿಟ್ಟರೆ ನನಗೇನು ಆಗಬೇಕಾಗ್ಯದ ಅನ್ನೋ ಥರ. ಅಂದ್ರೆ ಮನ್ಯಾಗ ಆ ಥರ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ ಅವರಿಗೆ. ಓದಿದ್ರು ನಡೀತದ, ಬಿಟ್ಟರು ನಡೀತದ ಅನ್ನೋ ಥರ ಶ್ರೀಮಂತಿಕೆ ಇರ್ತದ. ಹಿಂಗಿರುವಾಗ ಶಾಣೆ ಇದ್ದ ಹುಡುಗ ಬರಿತಾನೆ ರೀ, ಎಲ್ಲನೂ ಬರಿತಾನೆ. ದಡ್ಡಿದ್ದ ಹುಡುಗನೂ ಬರಿತಾನೆ. ಹೆಂಗೆ ಬರಿತಾನಂದ್ರೆ, ಕಾಪಿ ನಡೀತಾವಲ್ರಿ, ಈಗ ಕಾಪಿ ನಡೆದಿದ್ದಾದರೂ ಆಗಿರ್ಬೋದು, ಸರ್ ಬಂದು ಹೇಳಿದ್ದಾದರೂ ಆಗಿರ್ಬೋದು. ಹೀಗಾಗಿ ಅವನು ಬರಿತಾನೆ. ಎಷ್ಟೇ ಆಗಲಿ ಸ್ವಂತ ಬರೆದಿದ್ದಕ್ಕೂ ನೋಡಿ ಬರೆದಿದ್ದಕ್ಕೂ ವ್ಯತ್ಯಾಸ ಇದ್ದೇ ಇರ್ತದೆ ಬಿಡ್ರಿ. ಇವ ಶಾಣೆ ಇದ್ದ ಹುಡುಗ 90 ಅಬೌವ್% ಮಾಡ್ತಾನೆ. ಆ ಹುಡುಗ ದಡ್ಡಿದ್ದ ಹುಡುಗ 70-75% ಮಾಡ್ತಾನೆ. ಸಾಕಲ್ರಿ? 75% ಏನು ಕಡಿಮೆ ಅಲ್ಲಲ್ಲ. ಅಷ್ಟು ಮಾಡಿದ ಅಂದ್ರೆ ಮನ್ಯಾಗ ಅಪ್ಪ ಅಮ್ಮ ಹೆಂಗಿದ್ರು ದುಡ್ಡು ಇರ್ತಾವ, ಲಂಚ ಕೊಟ್ಟು ಏನೋ ಹೆಂಗೋ ಮಾಡಿ ಅವನಿಗೊಂದು ಗೌರ್ಮೆಂಟ್ ಜಾಬ್ ಹಚ್ಚಿಬಿಡ್ತಾರೆ. ಹಚ್ಚಿದಾಗ ಮುಗಿತಲ್ರಿ, ಲೈಫ್ ಸೆಟ್ಲೇ ಒಂದು. ಗೌರ್ಮೆಂಟ್ ಜಾಬ್ ಸಿಗ್ತದ, ಹಂಗೆ ಜಾಬ್ ಮಾಡ್ತಾ ಉದ್ಯೋಗ ಮಾಡ್ತಾ ಅವು ಬಂದೇ ಬಿಡ್ತದೆ ಕೆಲಸ. ಇನ್ನೂ ಹೆಚ್ಚಿನ ಪೋಸ್ಟಿಗೆ ಹೋಗ್ತಾನೆ, ಒಳ್ಳೆ ಸೆಟಲ್ ಆಗಿಬಿಡ್ತಾನೆ. ಇದು ಅದೃಷ್ಟ ಅನ್ಬೇಕು, ಏನನ್ಬೇಕು? ಈ ಥರದೆಲ್ಲ ಥಿಂಕ್ ಮಾಡಿದಾಗ ಹೌದಲ್ಲಪ್ಪ, ಅದೃಷ್ಟನೂ ಇರಬೇಕು ಅಂತ ಅನ್ನಿಸ್ತದೆ ರೀ.
ಆಮೇಲೆ ಇನ್ನೊಂದು ಏನಂದ್ರೆ ದುಡಿದಿರ್ತಾರೆ ಒಬ್ಬೊಬ್ರು ಕಷ್ಟಪಟ್ಟು ಎಲ್ಲನೂ ದುಡಿದಿರ್ತಾರೆ, ಎಷ್ಟು ಪ್ರಯತ್ನ ಮಾಡ್ತಿರ್ತಾರೆ ರೀ, ಎಷ್ಟು ಕಷ್ಟಪಟ್ಟು ದುಡಿದಿರ್ತಾರೆ, ಏನೆಲ್ಲ ಪ್ರಯತ್ನ ಮಾಡ್ತಿರ್ತಾರೆ. ನಾನು ಏನಾದರೂ ಸಾಧಿಸ್ಬೇಕು, ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಥರದ ಪ್ರಯತ್ನನೂ ಮಾಡಿರ್ತಾರೆ. ಆದರೆ ಅವರಿಗೆ ಆದಿನೇ ಅಂದರೆ ಅದೃಷ್ಟ ಇರಂಗಿಲ್ಲೋ ಏನೋ ಗೊತ್ತಿಲ್ಲ, ಅವ್ರ ಹಣೆ ಬರ ಕೆಟ್ಟದಾಗಿರ್ತದೋ ಏನೋ ಗೊತ್ತಿಲ್ಲ, ಎಲ್ಲದಕ್ಕೂ ಅಡ್ಡಿ ಆತಂಕಗಳು, ಏನಾದರೂ ಒಂದು ಸಮಸ್ಯೆಗಳು, ಆದಿ ಏನೋ ಅಂತಾರಲ್ಲ ಸರಳ ಆದಿನೇ ಇರಂಗಿಲ್ಲ ಅಂತಾರಲ್ರಿ, ಹಂಗೆ ಏನಾದರೂ ಗಂಟು ಆದಿ ಒಳಗೆ ಅಂದ್ರೆ ಬರೀ ಎಲ್ಲದಕ್ಕೂ ಅಡ್ಡಗಾಲು ಈ ಥರ ಆಗೋದೂ ಇರ್ತದ್ರಿ. ಇದನ್ನು ಏನು ಅದೃಷ್ಟನೇ ಅನ್ಬೇಕಲ್ರಿ ಮತ್ತು ಹಿಂಗೆ ಏನು ಯಾವುದು ಅದೃಷ್ಟನ ನಂಬಬೇಕು ಬಿಡಬೇಕು ಅದೇ ನನಗೆ ಕನ್ಫ್ಯೂಸ್ ಆಗ್ಯದ್ರಿ. ಅದೊಂದು ಸ್ವಲ್ಪ ನೀವೇ ಕ್ಲಿಯರ್ ಮಾಡಿರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರಿ, ಗಂಡ ಹೆಂಡತಿ ಮಧ್ಯೆ ರೀ, ಇವಾಗ ಆದ್ರೆ ನಾವು ಭೂಮಿ ಮೇಲೆ ಹುಟ್ಟಿವಿ ಅಂದ್ರೇ ನಮ್ದೊಂದು ಅದೃಷ್ಟ ಬಿಡ್ರಿ. ಎಲ್ಲನೂ ಪಡ್ಕೊಂಡಿರ್ತೀವಿ, ಒಬ್ಬೊಬ್ರಿಗೆ ಏನೂ ಇರಂಗಿಲ್ಲ ರೀ, ನಮ್ಗಿಂತ ಕೆಳಮಟ್ಟವ್ರನ್ನ ನೋಡಿ ಸಂಸಾರ ಮಾಡಬೇಕು ಅಂತ ಹೇಳ್ತಾರೆ ರೀ, ಅದನ್ನು ನಿಜಾನೇ. ಆದ್ರೆ ಗಂಡ ಹೆಂಡತಿ ಒಳಗೆ ಹೆಂಗಿರ್ತದಂದ್ರಿ, ಇಬ್ಬರು ಗಂಡ ಹೆಂಡ್ತಿನ ಯಾರನ್ನ ನೋಡಿದ್ರಂದ್ರೆ ನಮ್ಮ ಹೆಣ್ಮಕ್ಳ ಬಲ್ಲಿ ಒಂದು ಸ್ವಲ್ಪ ಇರ್ತದ್ರಿ ಆ ಥರ. ಇನ್ನೂ ಇಬ್ಬರು ಗಂಡ ಹೆಂಡ್ತಿನ ನೋಡಿದ್ರಂದ್ರೆ ಅವ್ರನ್ನ ನೋಡಿ ಅವ್ರಂಗಿಲ್ಲಲ್ಲ ನಾವು ಆಕೆ ಎಷ್ಟು ಪುಣ್ಯ ಮಾಡ್ಯಾಳಲ್ಲ, ಎಷ್ಟು ಅದೃಷ್ಟ ಮಾಡ್ಯಾಳಲ್ಲ ಅನ್ನೋ ಭಾವನೆ ಬಂದ್ಬಿಡ್ತದ್ರಿ. ಅವರು ಅಷ್ಟು ಅದೃಷ್ಟವಂತರೇ ಇರ್ತಾರೆ, ಅವ್ರಿಗೂ ಎಲ್ಲನೂ ಪಡ್ಕೊಂಡಿರ್ತಾರೆ, ಆದರೂ ಅದು ಒಂದೆಲ್ಲೋ ಗಿಲ್ಟ್ ಇರ್ತದ್ರಿ. ಹೆಂಗಂದ್ರೆ ಈಗ ಒಬ್ಬ ಗಂಡ ಹೆಂಗಂದ್ರೆ ಎಲ್ಲ ಕಡೆ ಹೊರಗೆ ಸುತ್ತಾಡ್ಸ್ಕೊಳ್ಳಿಕ್ಕೆ ಕರ್ಕೊಂಡು ಹೋಗೋದು ಹೆಂಡ್ತಿನ, ಎಲ್ಲೋದ್ರೂ ಜೋಡಿಯಾಗಿ ಹೋಗೋದು ಫಂಕ್ಷನ್ಗಳಿಗೆ, ಅಲ್ಲಿ ಎಲ್ಲೋದ್ರೂ ಜೋಡಿಯಾಗಿ ಹೋಗ್ತಿರ್ತಾರೆ ಅಂತಿಕೋರಿ. ಇನ್ನೊಬ್ಬ ಗಂಡ ಹೆಂಗಿರ್ತಾನಂದ್ರೆ ಕೆಲಸದೊಳಗೆ ಆಗಲಿಕ್ಕಿಲ್ಲ, ಬ್ಯುಸಿ ಶೆಡ್ಯೂಲ್ ಇರ್ತಾವೆ, ಹಾಗಾಗಿ ನಾನು ಎಲ್ಲಿ ಬರ್ಲಿಕ್ಕೆ ಆಗಂಗಿಲ್ಲ, ನೀವು ಒಬ್ಬಕಿನೇ ಹೋಗು, ಎಲ್ಲೋದ್ರೂ ಎಲ್ಲರ ಕಡೆಯೂ ಕಳಿಸ್ತಿರ್ತಾನೆ ರೀ, ಆದ್ರೆ ಅವ್ನಿಗೆ ಬರ್ಲಿಕ್ಕೆ ಆಗ್ತಿರಂಗಿಲ್ಲ. ಈ ಥರ ಗಂಡಸು ಮಕ್ಕಳು ಇರ್ತಾರೆ. ಅವಾಗ ಏನಾಗ್ತದ್ರಿ, ಈ ಜೋಡಿ ಹೋಗ್ತಿರ್ತಾರಲ್ರಿ ಅವ್ರನ್ನ ನೋಡಿದ್ರೆ ಈ ಒಂಟಿಯಾಗಿ ಹೋಗ್ತಿರ್ತಾರಲ್ಲ ಫಂಕ್ಷನ್ಗೆ, ಆಕೆಗೆ ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್ ಆಗ್ತಿರ್ತದೆ. ಅವ್ರಿಬ್ರು ಎಷ್ಟು ಚಂದ ಹೋಗ್ತಾರೆ ಗಂಡ ಹೆಂಡ್ತಿ, ನಮಗೆ ಅದೃಷ್ಟ ಇಲ್ಲ, ನನ್ನ ಗಂಡ ಯಾವಾಗೂ ನನ್ನ ಜೊತೆ ಬರೋಂಗೇ ಇಲ್ಲ, ನೀನೇ ಹೋಗು ಅಂತಾನ, ಎಲ್ಲೋದ್ರೂ ನಾವು ಒಬ್ಬಕಿನೇ ಹೋಗ್ಬೇಕು, ಒಬ್ಬಕಿನೇ ಸಾಯ್ಬೇಕು, ಈ ಥರ ಆಕಿನ ಮನುಷ್ಯನೇ ಬರ್ತದೆ. ಆದ್ರೆ ಎಲ್ಲ ಕಡೆ ಜೋಡಿಯಾಗಿ ಕರ್ಕೊಂಡು ಹೋಗ್ತಿರ್ತಾಳಲ್ರಿ, ಆಕೆಗೆ ಏನು ಅನ್ನಿಸ್ತದಂದ್ರೆ ಎಲ್ಲ ಕಡೆ ಜೋಡಿಯಾಗಿ ಕರ್ಕೊಂಡು ಹೋಗ್ತಿರ್ತಾನಲ್ರಿ ಗಂಡ, ಎಲ್ಲೋದ್ರೂ ಜೋಡಿನೇ ಹೋಗ್ಬೇಕ್ರಿ ಅವನಿಗೆ. ಅಂದ್ರೆ ಆಕೆಗೆ ಒಂದು ಸ್ವಲ್ಪ ಫ್ರೀಡಮ್ಲೆಸ್ ಅನಿಸ್ತದೆ ರೀ ಗಂಡ ಜೋಡಿಯಾಗಿದ್ದಾಗ. ಎಲ್ಲರಿಗೂ ಹೆಣ್ಮಕ್ಳಿಗೆ ಹಂಗೆ ಅನಿಸ್ತದೆ ರೀ, ಫ್ರೆಂಡ್ಸ್ ಜೊತೆ ಹೋಗಿರಾದ್ರೂ ಆಗಿರ್ಬೋದು, ಎಲ್ಲರ ಫಂಕ್ಷನ್ಗೆ ಹೋದಾಗಾದ್ರೂ ಆಗಿರ್ಬೋದು, ಗಂಡ ಬಂದ್ರಂದ್ರೆ ಅವ್ನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗಂಗಿಲ್ಲ ರೀ. ಹಾಗಾಗಿ ಆಕೆಗೆ ಏನು ಅನ್ನಿಸ್ತದಂದ್ರಿ, ಅಂದ್ರೆ ಎಲ್ಲ ಕಡೆ ಜೋಡಿಯಾಗಿ ಹೋಗ್ತಿರ್ತಾಳಲ್ಲ, ಆಕಿನ ಮನಸ್ಸಿನಾಗ ಏನು ನೋಡ್ತದಂದ್ರೆ, ಆಕಿನ ಗಂಡ ನೋಡು ಎಲ್ಲ ಕಡೆ ಒಬ್ಬಕಿನ ಕಳಿಸ್ತಾನ, ಆಕೆಗೆ ಎಷ್ಟು ಫ್ರೀಡಮ್ ಅದ, ಎಲ್ಲರ ಜೊತೆ ನಕ್ಕೋತಾ ಆಡ್ಕೋತಾ ಎಲ್ಲ ಇರ್ಬೋದು, ನಮ್ಮ ಗಂಡು ಇದೊಂದು ಬಂತಂದ್ರೆ ಬಾಜುನೇ ಯಾವಾಗಲೂ ಬಾಜುನೇ ಕೂಡಬೇಕು, ಎಲ್ಲಿ ಆ ಜೊತೆ ಮಾತಾಡಲಿಕ್ಕೆ ಆಗಂಗಿಲ್ಲ, ಯಾಕಾದ್ರೂ ಬರ್ತದೋ ಇದು ಅಂತ ಆಕೆಗೆ ಅನ್ನಿಸ್ತಿರ್ತದೆ ರೀ. ಅಂದರೆ ಇಲ್ಲಿ ಏನು ಅನ್ನಿಸ್ತದ್ರಿ, ಆಕಿನೂ ಅದೃಷ್ಟ ಮಾಡ್ಯಾಳ ಅಂತ ಈಕೆ ಅನ್ಕೋತಾಳ, ಈಕೆ ಅದೃಷ್ಟ ಮಾಡ್ಯಾಳ ಅಂತ ಆಕೆ ಅನ್ಕೋತಾಳ. ಹಂಗೆ ಎಲ್ಲದ್ರೊಳಗೂ ಏನಾದರೂ ಒಂದು ನಮಗಿಲ್ಲಲ್ಲ, ಅದು ನಮಗಿಲ್ಲಲ್ಲ ಆಕಿಗದಲ್ಲ ಅನ್ನೋದು ಸಣ್ಣ ಸಣ್ಣ ವಿಷಯಕ್ಕೆ ರೀ, ದೊಡ್ಡದು ಅಂತ ಹೇಳಿಕತ್ತಿಲ್ಲ, ಹಂಗಿರ್ತದ್ರಿ ಹೆಣ್ಮಕ್ಳದ್ದು. ಆಮೇಲೆ ಅತ್ತಿ ಸೊಸಿದು ಹೇಳ್ಬೇಕಂದ್ರೆ, ಇವಾಗ ನೋಡ್ರಿ ಎಲ್ಲರ ಫಂಕ್ಷನ್ಗೆ ಹೋಗಿರ್ತೀವಿ ಅಂತಿಕೋರಿ, ಅವ್ರ ಸೊಸಿನೂ ಭಾಳ ಚಲೋ ನೋಡ್ಕೊತಿರ್ತಾಳ್ರಿ, ಕರೆಕ್ಟ್ ಟೈಮ್ ಊಟ ಆಗ್ತಿರ್ತಾಳ, ಗುಳಿಗೆ ಕೊಡ್ತಿರ್ತಾಳ, ಎಲ್ಲನೂ ಸೇವಾ ಮಾಡ್ತಿರ್ತಾಳ. ಆದ್ರೆ ಇನ್ನೊಬ್ಬರು ಬೇರೆ ಸೊಸಿನ ನೋಡಿದಾಗ, ನಿಮ್ಮ ಸೊಸಿ ಎಷ್ಟು ಚಲೋ ಇದ್ದಾಳವ, ಪುಣ್ಯ ಮಾಡಿ ನೋಡಿ ನೀನು, ನಮ್ಮ ಸೊಸಿನೂ ಇದ್ದಾಳ, ಎದಕ್ಕೂ ಉಪಯೋಗಿಲ್ಲ, ಬ್ಯಾಡ ಅಂದ್ರೂ ಕಟ್ಕೊಂಬಂದ, ಲವ್ ಮ್ಯಾರೇಜ್ ಮಾಡಿಕೊಂಡು ಒಂದಿನ ನಮಗೆ ಚಂದಾಗೆ ಮಾಡಿ ಹಾಕಲಿಲ್ಲ, ಅತ್ತಿದ್ರಿ ಇದು. ಈಕಿ ಇಲ್ಲಾರ್ದಾಗ ಅವ್ರ ಸೊಸಿಂದು ಈಕಿ ಹೋಗೋದು, ಈ ಥರ ಅತ್ತಿದರನು ಕುಡಿದ್ರೆ ಹಂಗೆ ಹೇಳ್ತಾರೆ. ಇನ್ನು ಸ್ವಸ್ಥರು ಕುಡಿದ್ರೂ ನಮ್ಮ ಅತ್ತಿ ಬರೀ ಕಿರಿಕಿರ್ಲಿ, ಎಲ್ಲಿ ಹೋಗ್ಬೇಡಂತಾಳ, ಬರೀ ಮನ್ಯಾಗೆ ಇರಬೇಕು ಅಂತ ಒಬ್ಬಕ್ಕೆ ಹೇಳಿದ್ರೆ, ಇನ್ನೊಬ್ಬಕ್ಕೆ ಎಲ್ಲ ಕಡೆ ಹೋಗಂತಾರಲಿ, ಕೆಲಸ ಮಾಡು, ಕೆಲ್ಸಕ್ಕೆ ಹೋಗು, ಜಾಬ್ ಮಾಡು ಅಂತಾರ, ಈ ಥರ ಇನ್ನೊಬ್ಬಕ್ಕೆ. ಹಂಗೆ ಎಲ್ಲನೂ ಏನಾದರೂ ಒಂದು ಅದೃಷ್ಟನ ಪಡ್ಕೊಂಡೇ ಬಂದಿರ್ತೀವಿ. ಅದೃಷ್ಟ ಇಲ್ಲ, ಹಣೆ ಬರ ಇಲ್ಲ ಅಂತ ಕುಡಿದ್ಕಿಂತನೂ ಪ್ರಯತ್ನ ಪಟ್ಟು ಮುಂದುವರೆದು ಏನಾದರೂ ಶ್ರಮ ವಹಿಸಿ ಕೆಲಸ ಮಾಡಿ ಅದೃಷ್ಟನ ನಾವೇ ಪಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿರಿ. ಇದ್ರ ಬಗ್ಗೆ ನಿಮಗೇನು ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದೊಳಗೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನೀವೊಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರಿ ಅಂದ್ರೆ ನನಗೆ ಖುಷಿ ಆಗ್ತದೆ ನೋಡಿರಿ. ಧನ್ಯವಾದಗಳು.